ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗುವ ಯಾತ್ರಿಗಳಿಗೆ ಅನುಕೂಲವಾಗಲೆಂದು ಪ್ರಥಮ ಬಾರಿಗೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿಯಲ್ಲಿರುವ ಕಾವೇರಮ್ಮ ದೇವಾಲಯ ಸಮೀಪದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಂಸ್ಥೆ ವತಿಯಿಂದ 48 ದಿನಗಳ ಕಾಲ ನಿತ್ಯ ಉಚಿತವಾಗಿ ಅನ್ನದಾಸೋಹ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವಿಶ್ರಾಂತಿ ಪಡೆಯಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇಂದು ಈ ಸೇವಾ ಕಾರ್ಯಕ್ರಮಕ್ಕೆ ಹೊಸೂರು ಶಾಸಕರಾದ ವೈ ಪ್ರಕಾಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಂಸ್ಥೆಯು ಕಳೆದ 16 ವರ್ಷಗಳಿಂದ ಹಬ್ಬ ಹರಿದಿನಗಳಲ್ಲಿ ದೇವಾಲಯಗಳಿಗೆ ಅಲಂಕಾರ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಈ ಬಾರಿ ಅತ್ತಿಬೆಲೆಯ ಗಡಿಯಲ್ಲಿರುವ ಕಾವೇರಮ್ಮ ದೇವಾಲಯ ಸಮೀಪದಲ್ಲಿ ಪ್ರಥಮ ಬಾರಿಗೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಂಸ್ಥೆಯ ವತಿಯಿಂದ ಪ್ರತಿನಿತ್ಯ 1,500 ಭಕ್ತರಿಗೆ ಅನ್ನದಾಸೋಹ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವಿಶ್ರಾಂತಿ ಪಡೆಯಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು, ಅತ್ತಿಬೆಲೆ ಮುಖ್ಯ ರಸ್ತೆ ಮಾರ್ಗವಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗುವ ಮಾಲಾಧಾರಿಗಳು ಈ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಂಸ್ಥೆಯ ಪದಾಧಿಕಾರಿಗಳು ಮನವಿ ಮಾಡಿದರು. ಇನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ರೋಜಾ ರಮೇಶ್ ಅಂಡ್ ಟೀಮ್ ವಹಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಮೇಡಹಳ್ಳಿ ಹರೀಶ್ ಗೌಡರು, ನರಸಿಂಹ, ಚಲವಾದಿ ನಾಗರಾಜ್, ಪಟಾಪಟ್ ಸುರೇಶ್, ಬಿದರಗುಪ್ಪೆ ರಾಜಪ್ಪ, ಚೇರ್ಮನ್ ಗಣೇಶ್, ಅಜಯ್, ಮಂಜು, ಕೃಷ್ಣಗಿರಿ, ಜಿಲ್ಲೆಯ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ನರಸಿಂಹ ಮತ್ತಿತರರು ಹಾಜರಿದ್ದರು. ಕೇಂದ್ರಕ್ಕೆ ತಾವು ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಏನಾದರೂ ಕುಂದುಕೊರತೆ ಇದ್ದೆ ಮಾಡಬೇಕು. ಹಾಗೆ ಏನಾದರೂ ನಮ್ಮಿಂದ ಏನಾದರೂ ತಮಗೆ ಇದಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಾವು ಇದು 48 ದಿನಗಳ ಕಾಲ ಇಲ್ಲಿ ಅನ್ನದಾನ ನಡೀತದೆ. ಈ ಅನ್ನದಾನದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ. ಹೀಗೆ ನಮ್ಮದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ನಮ್ಮದು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕೇರಳ ಇದು ದಕ್ಷಿಣ ಭಾಗ. ಹಾಗೆ ನಮ್ಮದು ಇಡೀ ಭಾರತ ದೇಶದಲ್ಲಿ ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ ಎಲ್ಲವನ್ನು ಅಂದರೆ ಇಡೀ ಭಾರತದಲ್ಲಿ ನಮ್ಮದಿದೆ. ಮತ್ತು ವಿದೇಶದಲ್ಲೂ ಕೂಡ ನಮ್ಮ ಅಯ್ಯಪ್ಪ ಸೇವಾ ಸಮಾಜಂ ಶ್ರೀಲಂಕಾ ಇರ್ಬೋದು, ಮಲೇಷಿಯಾ, ಸಿಂಗಪೂರು, ನ್ಯೂಯಾರ್ಕು, ಆಸ್ಟ್ರೇಲಿಯಾ ಇಲ್ಲೂ ಕೂಡ ನಮ್ಮ ಸಂಘ ಸಂಸ್ಥೆಗಳು ಅಲ್ಲೂ ಇದೆ. ಅಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಇದೇ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ನಾವು ಈ ಅನ್ನ ಕೇಂದ್ರಗಳು ಹೋದ ವರ್ಷ ನಾವು ಸುಮಾರು 42 ಅನ್ನ ಕೇಂದ್ರಗಳಿಂದ 70 ಲಕ್ಷ ಜನಕ್ಕೆ ಅನ್ನಪ್ರಸಾದ ಕಾರ್ಯಕ್ರಮ ನಡೆಸಿದ್ದೇವೆ. ಈ ಸಾರಿ ನಮ್ಮ ರಾಷ್ಟ್ರೀಯ ಅನ್ನಪ್ರಸಾದ ರಾಷ್ಟ್ರೀಯ ಅಧ್ಯಕ್ಷರಾದ ಟಿ ಬಿ ಶೇಖರ್ ಅವರು ಈ ಸಾರಿ 1 ಕೋಟಿ ಅಯ್ಯಪ್ಪ ಮಾರುಗಳಿಗೆ ಅನ್ನಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೀಗೆ ಈ ಅತ್ತಿಬೆಲೆ ಇದರಿಂದ ಎಲ್ಲ ಆಗುತ್ತೆ. ಈ ಅತ್ತಿಬೆಲೆಯಿಂದ ಹೊರಟ್ರೆ ಅಯ್ಯಪ್ಪ ಸ್ವಾಮಿಗಳು ನಮ್ಮ ಕೃಷ್ಣಗಿರಿ ಆದಮೇಲೆ ಧರ್ಮಪುರಿನಲ್ಲಿ ನಮ್ಮದು ಧರ್ಮಪುರಿ, ಸೇಲಂ, ಮತ್ತು ದಿಂಡಕಲ್ಲು, ತೇಣಿ, ಕಂಬಂ, ಮತ್ತು ಪಟ್ಟಣತಿಟ್ಟ, ಮತ್ತು ಎರಿಮಲೆಯಲ್ಲಿ ನಮ್ಮದೇ ಸ್ವಂತ ಜಾಗವಿದೆ. ಅಲ್ಲಿ 24 ಮತ್ತು 7 ಅಂದರೆ 24x7 ನಿರಂತರ ಅನ್ನದಾನ ನಡೀತಾ ಇರ್ತದೆ. ಇದಕ್ಕೆ ಎಲ್ಲ ಭಕ್ತರು ಸಹಕರಿಸಿ ನಮಗೆ ಸಹಾಯವನ್ನು ನೀಡಬೇಕು ಅಂತೇಳಿ ಅಧ್ಯಕ್ಷರು ಮಾತಾಡುವಕ್ಕಿದ್ರು ಹೇಳಿದ್ರು. ಶಾಸಕರ ಸಂಪೂರ್ಣ ಇದು ಇರಬೇಕು ಅಂತ ಖಂಡಿತವಾಗಿ ನನ್ನಿಂದ ಏನು ಬೇಕಾದರೂ ಕೇಳಿ ನಾನು ಮಾಡೋಕ್ಕೆ ಯಾವಾಗೂ ಸಿದ್ಧರಾಗಿದ್ದೀನಿ. 48 ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗುವ ಯಾತ್ರಿಕರಿಗೆ ಅನುಕೂಲವಾಗಲೆಂದು ಪ್ರಥಮ ಬಾರಿಗೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಂಸ್ಥೆಯ ವತಿಯಿಂದ ಪ್ರತಿನಿತ್ಯ 1,500 ಭಕ್ತರಿಗೆ ಅನ್ನದಾಸೋಹ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವಿಶ್ರಾಂತಿ ಪಡೆಯಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು,
ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂತಂದ್ರೆ ಅಶ್ವಿಂದ ಬರೋ ಭಕ್ತಾದಿಗಳಿಗೆ ಊಟ ಕೊಡೋದನ್ನೋದು ನಿಜಕ್ಕೂ ಯಾರು ಮಾಡೋಕ್ಕಾಗ್ದಿದ್ದಂಥ ಒಂದು ಒಳ್ಳೆ ಕೆಲಸನ ನೀವು ಅಂದ್ಕೊಂಡಿದ್ದೀರಾ. ಖಂಡಿತವಾಗ ಅಯ್ಯಪ್ಪ ಸ್ವಾಮಿ ನಿಮಗೂ ಸೇರಿ ನಮಗೂ ಸೇರಿ ಎಲ್ರಿಗೂ ಒಳ್ಳೆ ಆರೋಗ್ಯ ಆಯುಸ್ಸು ಕೊಟ್ಟು ಸ್ವಾಮಿ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. कोटि सूर्य समप्रभं कुरु मे देवं सर्वकार्येषु सर्वदा वंदिपे गणनाथने सुंदरकर मंदहासवदनने ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತಮ ಪಾದಕ್ಕೆ. ಓ ಎನ್ನುವ ಗಣಪ ಕರೆದಾಗ ಓ ಎನ್ನಲೇ ಗಣಪ, ಓ ಎನ್ನುವ ಗಣಪ ಕರೆದಾಗ ಓ ಎನ್ನಲೇ ಗಣಪ. धर्मशास्त्र नमस्करोम्यद्यते पादारविन्दं शरणं हिमादृशा. पुत्रं कलं मम पञ्चेन्द्रियं भवान् पावनमार्गेण चालये सर्वदा. स्वामिं शरणमय्यप्पा. अय्यप्प सेवा समाजस्य स्यामहं नम्र सदस्य चरण धर्ममेव हि. भूमौ तु क्लेशेन जीवनां प्राणिनां सेवने देहि मानसे भक्तडेडं भाविहीन भवेम च. स्वामिं शरणमय्यप्पा. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ
ಭಕ್ತ ಮಂಡಳಿ ವತಿಯಿಂದ ಇವತ್ತು ಗಡಿ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಸುಮಾರು ಸಾವಿರಾರು ಜನ ಭಕ್ತರು ತಮಿಳುನಾಡಿನ ಮುಖಾಂತರ ಹೋಗೋ ಮುಖಾಂತರ ಇವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಂಥ ನನ್ನ ಆತ್ಮೀಯ ಸಹೋದರರಾದ ರಮೇಶ್ ಅಣ್ಣನವರು, ನರಸಿಂಹಣ್ಣನವರು ಹಾಗೂ ಚಂದ್ರಶೇಖರ್ ಅಣ್ಣನ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು ಬಹಳ ವಿಜೃಂಭಣೆಯಿಂದ ಡೈಲಿ 1,500 2,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ 48 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇರುತ್ತೆ. ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ನನ್ನ ಅತ್ತಿಬೆಲೆ ಗ್ರಾಮಸ್ಥರು, ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಹಾಗೂ ಹೊಸೂರಿನ ಶಾಸಕರಾದಂಥ MLA ಪ್ರಕಾಶ್ ಅಣ್ಣವರು ಈ ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಕೊಡಲಿ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇಂಥ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಲಿ. ಆ ಭಗವಂತ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತಿನ ದಿವಸ ನಮ್ಮ ಅತ್ತಿಬೆಲೆ ಟೋಲ್ಗೇಟಲ್ಲಿ ಬಂದು ಅಯ್ಯಪ್ಪ ಭಕ್ತಾದರಿಗೆ ಇಲ್ಲಿ ಪಾದಯಾತ್ರೆ ಆಂಧ್ರದಿಂದ ಮತ್ತು ಬಂದು ಇಲ್ಲಿ ಕೊಪ್ಪಮ್ಮು ಕರ್ನಾಟಕ ಮತ್ತು ತಮಿಳುನಾಡಿಂದ ಪಾದಯಾತ್ರೆ ಹೋಗೋರ್ಕ ಡೈಲಿ ಇಲ್ಲಿ ಬಂದು ಒಂದು ಮಂಡಲ ಕಾಲ ಅನ್ನದಾನವನ್ನು ಸ್ವೀಕರಿಸಿ ಮಾಡೋಕ್ಕೆ ಇಲ್ಲಿ ಅನ್ನದಾನಕ್ಕೆ ರೆಡಿ ಮಾಡೋರೆ. ಇದು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿಂದ ರೆಡಿ ಮಾಡಿ, ಮತ್ತು ನಮ್ಮ ರೋಸ್ ರಮೇಶಣ್ಣವರು ಮತ್ತು ಬಂದು ನಮ್ಮ ಮಾಯಿಸಂತ್ರ ಚೇರ್ಮನ್ ಆಗಿದ್ದ ನಮ್ಮ ಹರೀಶಣ್ಣವರು ಮತ್ತು ಇಲ್ಲಿರೋ ದೊಡ್ಡವರು ಎಲ್ಲ ಬಂದು ನಮ್ಮ ಈರೋಡು ರಾಜಣ್ಣ ಸ್ವಾಮಿಗಳು ಮತ್ತು ಬಂದು ಇಲ್ಲಿ ಕಾರ್ಯಕ್ರಮನ ಬಂದು ಸ್ಟಾರ್ಟ್ ಮಾಡಿ, ಮತ್ತು ನಾವು ಹೊಸೂರು MLA ವೈ ಪ್ರಕಾಶ್ ಬಂದು ಸ್ಟಾರ್ಟ್ ಮಾಡವ್ರೆ. ಅದೇ ಮಾದರಿ ಬಂದು ಇಲ್ಲಿ ಅದ್ದೂರವಾಗಿ ಬಂದು ಎಲ್ಲ ಸ್ವಾಮಿಗಳು ಡೈಲಿ ಬಂದು ಇಲ್ಲಿ ಬಂದು ಪಾದಯಾತ್ರೆ ಹೋಗೋರ್ಗ ಸೌಕರ್ಯ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗೋ ಥರ ಬಂದು ಇಲ್ಲಿ ರೆಡಿ ಮಾಡವ್ರೆ. ಎಲ್ಲರಿಗೂ ನಮ್ಮ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಮಳೆಗೆ ವರ್ಷಕ್ಕೆ ಒಂದು 500 ಜನ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ. ಒಂದು ಲಾರಿ ಹೂವು ತೊಗೊಂಡೋಗಿ ದೇವಸ್ಥಾನ ಫುಲ್ ಅಲಂಕಾರ ಮಾಡ್ತೀನಿ. ಒಂದು 7-8 ದೇವಸ್ಥಾನಗಳು ಫ್ರೀಯಾಗಿ, ಮಾದೇಶ್ವರ ಬೆಟ್ಟ, ಶಬರಿಮಲೆ, ಗುರುವಾಯೂರು, ಹೊಸೂರು ಬೆಟ್ಟ, ಈ ಥರ ಎಲ್ಲ ದೇವಸ್ಥಾನಗಳನ್ನು ಸ್ವಲ್ಪ ಫ್ರೀಯಾಗಿ ಅಲಂಕಾರ ಮಾಡ್ತಾಯಿದ್ದೀರಿ. ಅದೇ ಥರವಾಗಿ ಇಲ್ಲಿ ಅತ್ತಿಬೆಲೆಯಲ್ಲಿ ಇವತ್ತಿಂದ ಹಿಡಿದು 3ನೇ ತಾರೀಕಿಂದ ಹಿಡಿದು ಜನವರಿ 20ನೇ ತಾರೀಕು ತನಕ ಡೈಲಿ 1,000ರಿಂದ 1,500 ಜನಕ್ಕೆ ಅನ್ನದಾನ ಮಾಡಿ ಎಲ್ಲ ಸ್ನಾನ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀರಿ. ಅದೆಲ್ಲ ಒಂದು ಸಂತೋಷವಾದ ವಿಷಯ. ಎಲ್ಲರೂ ಬಂದು ಊಟ ಟಿಫನ್ ಮಾಡಬೇಕು, ಮಧ್ಯಾಹ್ನ ಲಂಚ್ ಮಾಡಬೇಕು, ಎಲ್ಲ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶಬರಿಮಲೆ ಸೇವಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ 48 ದಿನಗಳ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಇಂದು ತಮಿಳುನಾಡಿನ ಹೆಸರಾಂತ ಹಾಗೂ ಹೊಸೂರಿನ ಶಾಸಕರಾದಂಥ ವೈ ಪ್ರಕಾಶ್ ಅವರು ಉದ್ಘಾಟನೆ ಮಾಡೋದರ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಹಾಗೂ ರಾಜಕೀಯ ಮುಖಂಡರಿರ್ಬೋದು, ಸ್ಥಳೀಯರು ಇರ್ಬೋದು, ನಮ್ಮ ರಮೇಶ್ ಅಣ್ಣವ್ರು ಇರ್ಬೋದು, ಹರೀಶ್ ರವರು ಹಾಗೂ ನರಸಿಂಹಣ್ಣರವರು ಅವರು ಸಹ ಈ ಒಂದು ಸೇವಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಚಾಲನೆಯನ್ನು ನೀಡುವುದರ ಮುಖಾಂತರ ಪ್ರತಿಯೊಂದು ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ರಸ್ತೆ ಮೂಲಕ ಹಾದು ಹೋಗ್ತಕ್ಕಂಥ ಅತ್ತಿಬೆಲೆ ಗಡಿ ಭಾಗದಲ್ಲಿ ಯಾರೇ ಸ್ವಾಮೀಜಿಗಳಿರ್ಬೋದು ಬಂದು ಇಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಶಬರಿಮಲೆಯನ್ನು ಹೋಗಿ ದರ್ಶನ ಮಾಡಿ ಆ ದೇವರನ್ನ ಆಶೀರ್ವಾದವನ್ನು ಪಡೆದುಕೊಂಥ ಒಂದು ಮಹತ್ತರವಾದ ಸೇವೆಗೆ ಇಂದು ಚಾಲನೆ ನೀಡಿದ್ದಾರೆ. ಎಲ್ಲರಿಗೂ ಸಹ ಈ ಒಂದು ಸೇವೆ ಮಾಡುವಂತಹ ಭಾಗ್ಯ ಸಿಗೋದಿಲ್ಲ. ಆ ಅಯ್ಯಪ್ಪ ಸ್ವಾಮಿ ಇಂಥ ಒಂದು ಭಕ್ತಾದಿಗಳ ಮುಖಾಂತರ ಈ ಒಂದು ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲರಿಗೂ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯನ ನೀಡ್ತಾ ಸದಾ ಕಾಪಾಡಲಿ ಅಂತೇಳಿ ಕೋರ್ಕೊತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯ.